ನನ್ನ ಪ್ರೀತಿಯ ಜಯ, ನಿನ್ನನ್ನು ಕಂಡರೆ ನನಗೆ ಪಿರಾಣ. ಒಳ್ಳೆ ಸಂದಾಗಿ ಬರ್ತಿದ್ದೀನಿ ಲವ್ ಲೆಟರ್. ಇದನ್ನು ತಗೊಂಡೋಗ್ಬಿಟ್ಟು ಜಯಮ್ಮನ ಕಳಿಸ್ಬಿಡ್ಬೇಕು. ಅವಾಗ ಜಯಮ್ಮ ಇದನ್ನ ನೋಡಿದ ತಕ್ಷಣ ಏನೇ ನನ್ನ ಹೆಂಡ್ರು ಕರಗಿ 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 ನೀರಾಗಿ ಹೋಗ್ಬಿಡ್ತಾಳೆ. ಮೊದಲೇನೆಯ ಬಹಳ ಸ್ಮೂತು ಅಂತದ್ರಾಗ ಈ ಲೆಟರ್ ನೋಡ್ಬಿಟ್ಟು ಈ ಲೆಟರ್ ಬರ್ತಿರೋರು ಯಾರು ಅಂತೇಳ್ಬಿಟ್ಟು ನನ್ನ ನುಡಿಕೊಂಬಿಟ್ಟು ಬರ್ತಾಳೆ. ಅವಾಗ ನಾನೇ ಕಣೆ ಜಯಿ, ನಿನ್ನ ಗಂಡ, ನಿನ್ನ ಲವ್ವರು ಅಂತ ಹೇಳ್ಬಿಡ್ತೀನಿ. ಇದೇನೇನಿಯ ಪೊದ್ದು ಕೊಟ್ಟಿರೋ ಐಡಿಯಾ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗೈತೆ. ಹಾಂ, ಈ ಲೆಟರ್ನ ತಗೊಂಡೋಗ್ಬಿಟ್ಟು ಕೊಡಬೇಕು. ನಾನೇ ಕೊಟ್ಬಿಟ್ರೆ ಸಂದಕ್ಕಿರಲ್ಲ. ಎಡವಟ್ಟು ಗಿಡವಟ್ಟಾಗಿ ಅವಳಿಗೆ ಏನನ್ನ ಕೋಪ ಬಂತು ಅಂದರೆ ನಾಯಿ ಹೊಡ್ದಂಗೆ ಹೊಡೆದ್ಬಿಡ್ತಾಳೆ. ಬೇಡ 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 ಬೇಡ, ಬೇರೆ ಯಾರ ತಗನ ಕಳಿಸ್ಬೇಕು. ಇಲ್ಲಿ ಯಾರು ಜಯಮ್ಮನ್ ತಗ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾರೆ? ಯಾರ ತಗ ಕಳಿಸ್ಲಿ? ನಾನೇ ಉಡೋಗ್ಬಿಟ್ಟು ಬಾಗ್ಲ ಹತ್ರ ಇಕ್ಬಿಟ್ಟು ಬಂದ್ಬಿಡ್ಲಾ? ಬೇಡ 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 ಬೇಡ. ಬಾಗ್ಲ ಹತ್ರ ಇಕ್ಬಿಟ್ಟು ಬಂದ್ರು ಅಕಸ್ಮಾತ್ ಹಿಡ್ಕೊಬಿಟ್ರೆ ಯಾಕೆ ಬೇಕು? ಈ ಲೆಟರ್ ಅಷ್ಟು ಪ್ರೀತಿಯಿಂದ ಪಿರೂತಿಯಿಂದ ಬರೆದಿದ್ದೀನಿ. ನಮ್ಮ ಮನೆಯಾಗ ನನಗೆ ಯಾರು ಬೆಲೆನೇ ಕೊಡಕ್ಕಿಲ್ಲ. ದಡ್ ನನ್ನ ಮಗ, ದಡ್ ನನ್ನ ಮಗ, ಪೆದ್ದ ನನ್ನ ಮಗ, ಪೆದ್ದ ಗುಂಡಣ್ಣ ಅಂತೆಲ್ಲ ಕರೀತಾರೆ. ಥು, ಮನೆನಾಗ ಮುರ್ವಾದಿನೇ ಇಲ್ಲ ನನಗಂತೂ. ಇಂಥ ಮುರ್ವಾದಿ ಕಟ್ಕೊಂಡು ನಾನು ಏನು ಮಾಡಬೇಕು? ಮುರ್ವಾದಿ ಇಲ್ಲ, ಮುರ್ವಾದಿ ಇಲ್ಲ, ಯಾವ ಮುರ್ವಾದಿನೂ ಉಳಿದಿಲ್ಲ. ಇನ್ನು ಈ ಮುರ್ವಾದಿ ಎಲ್ಲನೂ ಅದೇನೋ ಅಂತಾರಲ್ಲ, ನನ್ನ ಎಂಡ್ರ ಮುಂದೆ ಗಾಳಿಗೆ ತೂರು ಬಿಡಬೇಕು. ಒಂದು ಲೋಟ ಕಾಪಿನ ಕುಡಿದ್ಬಿಟ್ಟು ಹೋಗನಿ ಅಂದರೆ 8 ಆಣೆ ಕಾಸು ಕೊಡೋಕ್ಕಿಲ್ಲ. ಈ ಅಂಗಡಿ ತಾಗ ಬಂದಾಗೆಲ್ಲ ಅಯ್ಯೋ ಶಿವನೇ, ಒಂದು ಲೋಟ ಕಾಪಿ ಕುಡಿಬೇಕು ಅಂತ ಅನ್ನಿಸ್ತದೆ. ಛೇ, ಏನು ಮಾಡೋದು? ಒಂದು ಲೋಟ ಕಾಪಿನೂ ಕುಡಿಯೋಕೆ ಕಾಸು ಗೊತ್ತಿಲ್ವಲ್ಲ ನನ್ನ ತಾಗೆ. ನಾನು ಕೆಲಸ ಮಾಡ್ತೀನಿ ಮನೆಯಾಗೆ, ಆದರೂ ನನ್ನ ಹೆಂಡ್ರು ನನಗೆ ನಯ ಪೈಸೆ ಬೆಲೆ ಕೊಡೋಕ್ಕಿಲ್ಲ. ನನ್ನನ್ನೇ ದಡ್ ನನ್ನ ಮಗ, ದಡ್ ನನ್ನ ಮಗ ಅಂತೇಳಲ್ಲ, ಅತಿ ಬುದ್ಧಿವಂತ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೇ ಮಾಡ್ತೀನಿ ಇದ್ರೊಳಗೆ. ನಾನು ಯೋನು ಅಂತ ಹೇಳ್ಬಿಟ್ಟು ಹೆಂಗೂ ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡು, ಕಿತ್ತೋದ್ಲ ಹುಡಿ. ನನ್ನ ತಾಗೆ ಆಟ ಆಡ್ತಾಳೆ. ಯಾರೋ ಗೊತ್ತಾವನೆ. ಓಹೋ, ಪೊದ್ದು ನಾದ್ನಿ ಗಂಡ ಅಲ್ವೇ? ಹ್ಞೂ, ಯಾಕ್ಲಾ ಅಲ್ಲೇ ನಿಂತ್ಕೊಂಡ್ಲೀಗ? ಬಾಪ ಇಲ್ಲಿ. ಇವನು ಯಾರು ಸನ್ಯಾಸಿ ಇದ್ದಂಗೆ ನಾನು ಕರಿತಾವನೆ? ನಾನು ಹೆಂಗೆ ಗೊತ್ತು ಇವನಿಗೆ? ಓ ಗುಂಡಣ್ಣ, ಬಾಬಾ ಇಲ್ಲಿ. ಆಗಳ ನನ್ನ ಹೆಸರು ಹೇಳ್ತಾವನೆ. ಯಾರಣ್ಣ ನೀವು? ನನ್ನ ಹೆಸರು ಹೆಂಗೆ ಗೊತ್ತು? ಎಲ್ಲ ಗೊತ್ತು. ಓ, ನನಗೆ ಗೊತ್ತಿಲ್ವೇ? ಏನು, ಬಾ ಕಾಪಿ ಗಿಪಿ ಕುಡಿಯುವಂತೆ. ಕುಡಿಯಕ್ಕೆ ನಂಗೂ ಆಸೆ ನಿನಿಯ ಕುಡಿಯನಿ ಅಂತ ಹೇಳ್ಬಿಟ್ಟು, ಆದರೆ ಏನು ಮಾಡ್ತೀಗ? ಅಯ್ಯೋ, ನನಗೆ ಟೇಮ್ ಸರಿ ಇಲ್ಲ. ನಾನು ಅಮ್ಮವ್ರ ಗಂಡ ಆಗೋಗ್ಬಿಟ್ಟಿವ್ನಿ ಇಲ್ಲಿಗೆ ಬಂದ್ಬಿಟ್ಟು. ಏನೇ ಹೇಳೋಣ, ಎಂಡ್ರ ಮನೆಗೆ ಮಾತ್ರ ಬಂದ್ಬಿಟ್ಟು ಬೀಳಬಾರ್ದು. ಬಿದ್ದುಬಿಟ್ರೆ ಎಂಡ್ರ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಯ್ತದೆ. ಮನೆಯಾಳಿ 10 ರೂಪಾಯಿ ಕೊಡೋಕ್ಕಿಲ್ಲ, ಕಾಪಿ ಕುಡ್ಕತೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ ಗುಂಡಣ್ಣ, ನೀನು ನಿಮ್ಮ ಫ್ಯಾಮಿಲಿ, ನಿಮ್ಮ ನಾದ್ನಿ ಅಂದರೆ ನಿನ್ನ ಹೆಂಡತಿ, ಅವ್ರ ಅತ್ತಿಗೆ, ಅಣ್ಣ ಎಲ್ಲ ನಂಗೆ ಸಂದಾಗ ಗೊತ್ತು. ಅಯ್ಯೋ ಶಿವನೇ, ನೀನು ಕಾಪಿಗೆ ಯಾಕೆ ಚಿಂತೆ ಮಾಡ್ತೀಗೆ? ಹೋಗು, ನಾನು ನಿನಗೆ ಎಣ್ಣೆ ಪಾರ್ಟಿ ನಿನಗೆ ಕೊಡಿಸ್ತೀನಿ. ಇದೇನಣ್ಣ, ಬಿದ್ದಿದ್ದನ್ನು ಬಿಸಿನೀರು ಕೊಟ್ಟರೆ ಸಾಕು ಅಂತ ಕಾಯ್ತಿರ್ಬೇಕಾರೆ ನೀನು ಎಳ್ನೀರೇ ಕೊಡ್ತೀವಿ ಅಂತ ಹೇಳ್ತಿದ್ದೀಗ? ಅಯ್ಯೋ, ಪಾರ್ಟಿ ಕೊಡಿಸ್ತೀಗ? ನಾನು ಕುಡ್ದ್ಬಿಟ್ಟು ಸ್ಯಾನೆ ದಿನ ಹೋಗ್ಬಿಟ್ಟೈತೆ ಕಣಣ್ಣ. ಟೆನ್ಷನ್ನು, ನನ್ನ ಎಂಡ್ರನ್ನ ಅನ್ನೇನಿಯ ದಡ್ಬಡೆತದು ಅಂತ ಬೈತಿರ್ತಾಳೆ. ಅಂಥದ್ರಾಗೆ ನೀನು ಎಣ್ಣೆನೇ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀಗಲ್ಲಣ್ಣ, ಟೆನ್ಷನ್ನೇ ಹೊಂಟೋಯ್ತದೆ. ಬಾಣ ಬಾಣ ಕೊಡಿಸ್ ಬಾಣ. ಆದ್ರೆ ಒಂದು ಕಂಡೀಷನ್, ನೀನು ನನಗೊಂದು ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು. ದೊಡ್ಡ ದೊಡ್ಡ ಕೆಲಸ ಅಲ್ಲ, ಚಿಕ್ಕ ಕೆಲಸ. ಏನಣ್ಣ, ಯಾವ್ದನ ಮರಗಿರೇನಾರ ಕಡಿಬೇಕಾ? ಛೇ 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 ಛೇ, ಅಂಥ ಕೆಲಸ ಎಲ್ಲ ನಾನು ಹೇಳ್ಬಿಡ್ತೇನೆ ನಿನಗೆ. ಮರಗಿರ ಕಡಿಯೋದು ಅದು ಇದು ಎಲ್ಲನೂ ಹೇಳಕ್ಕಿಲ್ಲ. ನೋಡು, ಇದು ನಂಗೊಂದು ಪತ್ರ ಐತೆ. ಈ ಪತ್ರನ ಅದೇ ಗೊತ್ತಲ್ಲ, ಜಯಮ್ಮ ಬಾಯ್ ಬಡ್ಕಿ ಬಿಲ್ಡಪ್ ಜಯಮ್ಮ ಗೊತ್ತಲ್ಲ. ಓ, ಗೊತ್ತು ಗೊತ್ತು ಗೊತ್ತು. ಗೊತ್ತು ಗೊತ್ತು ಗೊತ್ತು. ಯಾರು ಗೊತ್ತಿಲ್ಲ ಅಮ್ಮ, ಊರವ್ರಿಗೆಲ್ಲ ಗೊತ್ತಲ್ವೇ? ಆ ಅಮ್ಮ ಒಂದು ಲೆಟ್ರ್ ಕೊಡ್ಬೇಕಿತ್ತು ಕಣಪ್ಪ. ನಾನು ಇಲ್ಲಿಂದ ಅಲ್ಗನ ಹೋಗ್ಬಿಟ್ಟು ಕೊಟ್ಬಿಟ್ಟಿನಿ, ಎಲ್ಲಿಂದ ಬರಲಿ. ಅದಕ್ಕೆ ನೀನು ಹೋಗ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ಹಿಂಗೆ ಲೆಟ್ರ್ ತಗೊಳ್ಳಿ ಇದನ್ನ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಾ. ಸರಿನೇ? ಅವಳು ಏನು ಹೇಳ್ತಾಳೆ ಅಂತ ಕೇಳಿಸ್ಕೊಂಬಿಟ್ಟು ಬತ್ತೀಗ. ಏನಣ್ಣ ಲೆಟ್ರು ಅವಮ್ಮಂಗೆ? ಇವಾಗ ಎಲ್ಲ ಫೋನುಗಳು ಬಂದಿರೋ ಕಾಲದಾಗೆ ಇನ್ನ ಲೆಟ್ರು ಅನ್ಕೊಂಡು ಕುಂತಿದ್ದೀಗಲ್ಲಣ್ಣ. ಏನಣ್ಣ ಅಂತದೈತೆ? ಇಲ್ಲ, ಅವೆಲ್ಲ ಲೆಟ್ರ್ ಕೊಡೋದೇನೇನಿಯ ಏನು ಅಂಥದ್ದೇನಿಲ್ಲ. ಆದ್ರೆ ಲೆಟ್ರಾಗೆ ಏನಿಯ ಕೊಡೋದು. ಅದಕ್ಕೆ ನೀನಿಯ ನೋಡು, ಇದನ್ನ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಇಲ್ಲಿಗೆ ಏನಿಯ ಬಾ. ಇಲ್ಲೇ ನಿಂತಿರ್ತೀನಿ ನಾನುನುವೆ. ಬಂದಿದ ತಕ್ಷಣ ಏನಿಯ ನೀನು ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಪಾರ್ಟಿ ಕೊಡಿಸ್ಬಿಡ್ತೀನಿ. ನನಗೆ ಖುಷಿ ಕೊಡಿಸ್ತೀನಿ ಪಾರ್ಟಿಯ. ನಿಮ್ಮ ಮಾಮ ನಿಮ್ಮ ಅತ್ತೆ ಎಲ್ಲ ನಂಗೆ ಸಂದಾಗ ಗೊತ್ತು. ನಾನೇ ಭಾಗ್ಯವಂತ, ನಿಮ್ಮನ್ನು ಪಡೆದ ನಾನೇ ಪುಣ್ಯವಂತ. ಅಣ್ಣ, ಲೆಟ್ರ್ ಕೊಡ್ಸೋದಕ್ಕೆ ಎಣ್ಣೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀಗಲ್ಲಣ್ಣ. ನಿನ್ನಂಥ ಕಲಿಯುಗ ಪುರುಷ, ಕಲಿಯುಗ ದಾನವೀರ ಸೂರ ಕರ್ಣನ ನೋಡಿಲ್ಲ. ಕೊಡೋಣ ಇತ್ಲಾಗೆ ಬರೀ ಒಂದು ಲೆಟ್ರನ್ನ ಕೊಟ್ಬಿಟ್ರೆ ಇಷ್ಟೆಲ್ಲ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಯಾಕಣ್ಣ ನಾನು ಇದು ಮಾಡೋಕ್ಕಿಲ್ಲ? ಕೊಡೋಣ. ಹುಷಾರಾಗಿ ಎತ್ಕೊಂಡೋಗಿ ನಾನು ನನ್ನ ಜಯಮ್ಮ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಬಿಡು ಬಾ. ಆಯ್ತಣ್ಣ, ಆಯ್ತು. ಈಗಲೇ ಬಂದೆ ನೋಡು. ಅಪ್ಪ ಸದ್ಯ ಯಾರೋ ಒಬ್ಬ ಬಕ್ರನ ಸಿಕ್ಕದ. ಇಲ್ಲ ಅಂತ ಹೇಳಿದಿದ್ರೆ ಯವ್ವ ಶಿವನೇ ಭಗವಂತ, ನಾನು ಇನ್ನು ಇವನೇ ನೋಡ್ಬೇಕಿತ್ತು. ಸದ್ಯ ಅವ್ನು ಕೊಟ್ಬಿಟ್ಟು ಬತ್ತಾನ ಇಲ್ವಾ ಅಂತ ಕಾಯ್ಕೊಂಡು ನೋಡ್ತೀನಿ. ಬಂದ್ರೆ ಒಂದು ಕ್ವಾರ್ಟರ್ ಎಣ್ಣೆ ಕೊಡ್ಸೋದ್ರಾಗ ಏನು ಕಳ್ದೋಯ್ತದ? ನಾನು ಎಂಡ್ರತ್ತಾಗ ಎಲ್ಲ ಇಸ್ಕೊಂಡಿದ್ದಂಗೆ ಬಂದ್ಬಿಟ್ರೆ ಸಾಕು. ಏನಿಲ್ಲ, ನನ್ನ ಎಂಡ್ರು ಲೆಟರ್ ನೋಡ್ಬಿಟ್ಟು ಖುಷಿ ಆಯ್ತಾಳೆ. ಅಯ್ಯೋ, ನನ್ನ ಮಗಂಗೆ ಹೇಳೋದೇ ಬಿಟ್ಬಿಟ್ನಲ್ಲ. ನಾನು ಕೊಟ್ಟಿದ್ದು ಲೆಟರು ಅಂತ ಹೇಳೋದೇ ಮರ್ತ್ಬಿಟ್ಟೆ. ಆ ನನ್ನ ಮಗ ನನ್ನ ಹೆಸರು ಕೇಳಲಿಲ್ಲ, ಹಂಗೆ ಓಡೋಂಟೋಗ್ಬಿಟ್ನಲ್ಲ. ಹೋಗತ್ತಾಗಿ. ಜಯಮ್ಮ ಅವರೇ, ಜಯಮ್ಮ ಅವರೇ,
ಯಾರು ಬರಲಿಲ್ವಲ್ಲ? ಜಯಮ್ಮ ಅವರೇ, ಲೆಟ್ರ್ ಕೊಡಿಸಿದ ತಕ್ಷಣ 2-3 ಕ್ವಾರ್ಟರ್ ಎಣ್ಣೆ ಸಿಗ್ತದೆ ನನಗೆ. ಅಯ್ಯೋ! ಒಳಗೆ ಖುಷಿ ಆಯ್ತೈತೆ. ಜಯಮ್ಮ ಅವರೇ, ಓ ಬಂದೆ. ವಾ ನೀನಾ? ಹ್ಮ್. ಏನ್ ವಿಷಯ? ಲೆಟ್ರು ಲೆಟ್ರು ಲೆಟ್ರು? ಏನ್ ಲೆಟ್ರು? ಲೆಟ್ರು 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 ಓದಿ ಗೊತ್ತಾಯ್ತದೆ. ನನ್ನ ಪ್ರೀತಿಯ ಜಯ್ಯು, ನಿನ್ನ ಬಿಟ್ಟು ಇರಕ್ಕಾಯ್ತಿಲ್ಲ. ನಿನ್ನ ಈ ಪ್ರೀತಿಯ ಡ್ಯಾಶ್ ಡ್ಯಾಶ್ ಡ್ಯಾಶ ಒಲವಿನ ಉಡುಗೊರೆ ಕೊಡಲೇನು, ರಘುತದಿ ಬರೆದೇನು ಇದ ನಾನು. ಆ ನೀನಂದ್ರೆ ನನಗಿಷ್ಟ, ನೀನು ಬಿಟ್ಟು ಹೋಗ್ಬಿಟ್ರೆ ನನಗೆ ಕಷ್ಟ. ನೀನೇನು ನನ್ನ ಜೀವ, ನೀನು ಕೈ ಕೊಟ್ರೆ ಹೋಯ್ತದೆ ನನ್ನ ಜೀವ. ನಕರ ಗಿಕರ ಬ್ಯಾಡ, ಡವ್ವು ಗಿವ್ವು ಬ್ಯಾಡ, ಕೊಡಲೇ ಬ್ಯಾಡ ಪೋಜು ನೀನು ಜಯಮ್ಮ, ಕೊಡೆ ಕಿಸ್ಸು ಜಯಮ್ಮ. ಅಯ್ಯೋ ಅಡ್ನಾಡಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ನಿನಗೆ ಬರಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ನಾನು ನಿಮ್ಮ ಅಕ್ಕಯ್ಯ ಇದ್ದಂಗಿದ್ದೀನಿ. ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ಕಿಚ್ಕೊಡು ಕಿಚ್ಕೊಡು ಅಂತ ಹೇಳ್ಬಿಟ್ಟು ಲೆಟ್ರ್ನಾಗ ಬರ್ದು ಹೇಳ್ತಿದ್ದೀಯಲ್ಲ ನಿನ್ನ ಬೇವರ್ಸಿ. ಯವ್ವ ಯವ್ವ ಜಯಕ, ಅದು ಅದು ಲೆಟ್ರು. ಅದೇ ಲೆಟ್ರು ನಿನಗೆಲ್ಲ ಬಂದಿರೋದು ದೊಡ್ಡಪ್ಪತ್ತು. ನಿನಗೇನ ಬಂದಿರೋದು? ನಿನಗೆ ನಾಳೆ ಯಾಕೆ ನನ್ನ ಮಗನೇ ನಿನಗೆ? ನಿನ್ನ ವಯಸ್ಸೇನು ನನ್ನ ವಯಸ್ಸೇನಿಲ್ಲ ನೀನು? ಅಯ್ಯೋ 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 ಅಯ್ಯೋ, ನನಗೆ ಗೊತ್ತಿತ್ತು ನೀನು ಇಂಥ 420 ನನ್ನ ಮಗನೇ ಅಂತ ಹೇಳ್ಬಿಟ್ಟು ಮನೆನಾಗ ಬಂಗಾರದಂತ ಎಂಡ್ರು ನಿಕ್ಕೊಬಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಗಂಡ ಮನೆನಾಗಿಲ್ಲ, ನನ್ನ ಗಂಡ ಎಲ್ಲೋ ಬಿಟ್ಟು ಓಡೋಗ್ಬಿಟ್ಟವನಿ, ನಾನು ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಆ ವಿಷಯ ಎಲ್ಲ ತಿಳ್ಕೊಂಡು ನಾನು ನನಗೆ ಕ್ಯಾಚ್ ಹಾಕೊಬೇಕು ಅಂತ ಬಂದಿದ್ದೀಗೆಲ್ಲ ನೀನು. ಹಲ್ಕಾ ಬಡ್ಡಿ ನನ್ನ ಮಗನೇ, ಎಲ್ಲ ಅನ್ಕೊಬಿಟ್ಟಿದ್ದೀಗ ನೀನು ಒಂದಂಗೆಲ್ಲ ಬಿದ್ದುಬಿಡ್ತೀನಿ, ನೀನು ಹೇಳ್ದಂಗೆಲ್ಲ ಕೇಳ್ಬಿಡ್ತೀನಿ. ನನ್ನ ಗಂಡ ಇಲ್ಲ ಅಂತಂದಿದ ತಕ್ಷಣ ಏನಿಯಾ ಅಡ್ದಾರಿ ಹಿಡಿದ್ಬಿಡ್ತೀನಿ, ಅಡ್ನಾಡಿ ಅಂತ ಅನ್ಕೊಬಿಟ್ಟಿದ್ದೀಗೆಲ್ಲ ನೀನು. ಲೋಪರ್ ನನ್ನ ಮಗನೇ, ನಿನ್ನ ಇವತ್ತು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಈ ಕೈಗೆ ಸಿಕ್ಕಿದೀಯ ಅಂತಂದ್ಮೇಲೆ ನಿನ್ನ ಕೈ ಕಾಲನ್ನು ನೆಟ್ಟಗಿರ್ತವೆ ಅಂತ ಅನ್ಕೊಬಿಟ್ಟ ಮಗನೇ. ನಾನು ಕೂಡ ಏಟ್ಗೆ ನೀನು ಒಂದು ವಾರ ಎದ್ದೊಳ್ಬಿಟ್ರೆ ಕೇಳು, ಬೇವರ್ಸಿ ನನ್ನ ಮಗನೇ, ನಾಕರಾಗಿಕ್ರ ಬೇಡವಂತೆ, ಇನ್ನೇನ್ಲ ಬೇಕು ನಿನ್ಗೆ ಅಲ್ಕ ನನ್ನ ಮಗನೇ. ಯವ್ವ ಯವ್ವ ಜಯಮಕ, ನಾನು ಹೇಳೋದನ್ನ ಕೇಳಿಸ್ಕ. ಅದು ಲೆಟ್ರು ನಂದಲ್ಲ ಕಣಕ್ಕ. ಈಗ ತಗ್ಲಾಕಣಿ ತಕ್ಷಣ ಏನಿಯಾ ನಂದಲ್ಲ ಅಂತ ಬೊಗಳ್ತಾ ಇದೀಗೆಲ್ಲ? ಯಾರ್ಲ ಕೊಟ್ಟಿದ್ ಮತ್ತೆ? ಬಾರ್ಲ ಯಾರ್ಲ ಕೊಟ್ಟಿದ್? ಏಳ ಹೆಸ್ರ? ಅದು ಅದು ಹೆಸರು ಅವಣ್ಣಯ್ಯ ಗಡ್ಡ ಬಿಟ್ಕೊಂಡಿದ್ದ. ಅವಣ್ಣಯ್ಯ ಹೆಂಗೆ ಅದು? ಕಂತ್ರಿ ನನ್ನ ಮಗನೇ, ನನಗೆ ಗೊತ್ತಿಲ್ವಾ ನೀನೇನಿಯ ಕಂತ್ರಿ ಕೆಲಸ ಮಾಡ್ಕೊಂಡು ಬರ್ಕೊಂಬಿಟ್ಟು ಬಂದಿದ್ದೀಗ ಅಂತ ಹೇಳ್ಬಿಟ್ಟು. ನಮ್ಮೂರಾಗ ನನಗೆ ಲೆಟ್ರು ಕೂಡ ಅಷ್ಟು ಧೈರ್ಯ ಮಾಡೋಣ ನನ್ನ ಮಗ. ಇಡೀ ಊರಾಗ ಏನಿಯ ಇಲ್ಲ ತಿಳ್ಕೊಬಿಡು, ಇಡೀ ಊರು ಜಾಲಾಡಿದ್ರೆ ಸಿಗಕ್ಕಿಲ್ಲ. ಅಡ್ನಾಡಿ ನನ್ನ ಮಗನೇ, ಸಿಕ್ಬಿಡ್ಬೇಕು ನನ್ನ ಮಗನೇ. ನಿನ್ನ ಮಕ್ಕಿಷ್ಟು ನನಗೆ ಲೆಟ್ರು ಬರ್ಬಿಟ್ಟು ಕಿಸ್ ಕೊಡು ಅಂತ ಕೇಳ್ತೀಗಲ್ಲ ನೀನು. ಏನ್ಲ ಈ ಜೊಯ್ಯಮ್ಮನ ಮೇಲೆ ಭಯ ಕಮ್ಮಿ ಆಗೋಗ್ಬಿಡ್ತಾ ನಿಂಗೆ? ಇಲ್ಲ ನೀನು ಎಂಟ್ರು ನನ್ನ ಬಗ್ಗೆ ಹೇಳಿಲ್ವ? ನಿನ್ನ ಬಗ್ಗೆ ಹೇಳು. ಯವ್ವ ಯಕ್ಕ, ನನ್ನ ಹೆಂಡತಿ ಯಾವಾಗೂ ನನ್ನ ತಲೆನಾಗ ಬುದ್ಧಿಲ್ಲ ಅಂತ ಹೇಳ್ತಿದ್ಲು. ಅದು ನಿಜವೇ ಆಯ್ತಾಯ್ತೇನೋ. ಅಯ್ಯೋ ಯಕ್ಕ, ನಾನು ಯಾಕಕ್ಕ ನಿನಗೆ ಲವ್ ಲೆಟ್ರ್ ಕೊಡಲಿ? ನನ್ನ ಎಂಡ್ರನ್ನ ಸಾಕಕ್ಕೆ ಏನೇ ಆಯ್ತಿಲ್ಲ. ಅವಳು ಯಾವನೋ ಕೊಟ್ಟ, ಎತ್ಕೊಂಡು ಹೋಗ್ಬಿಟ್ಟು ಜಯಮ್ಮ ಕೊಡು ಅಂತ ಹೇಳ್ಬಿಟ್ಟು ಅದಕ್ಕೆ ಏನಿಯಾಗ ಬಂದಿರೋದು ಕೊಡೋಕ್ಕೆ. ಅವನ ಹೆಸರೇ ಮರ್ತೋಗ್ಬಿಟ್ನಲ್ಲ ನಾನು. ಅಯ್ಯೋ, ನೀವು ಹಿಂಗೆ ಹೊಡಿತಾ ಇದ್ರೆ ನನ್ನ ಹೆಸರೇ ಮರ್ತೋಗ್ಬಿಡ್ತೀನಿ ಕಣ್ಜಯಕ್ಕ. ನನ್ನ ಯಾಕೆ ಹೊಡಿತಿದ್ದೀರಾ? ಹಿಂಗೆ ಕಣ್ಲಾ ತಗ್ಲಾಕೊಂಡಾಗ ಹೇಳೋದು ಹಿಂಗೇನಿಯ? ಹೆಂಗೆ ಹೇಳೋದು ತಗ್ಲಾಕೊಂಡಾಗ? ನನಗೆ ಗೊತ್ತೇ ಇಲ್ಲ. ನನಗೆ ಯಾರು ಲೆಟ್ರ್ ಕೊಟ್ಟರು ನನಗೆ ಕನ್ಸಾಗೂ ಅನ್ಕೊಂಡಿರ್ಲಿಲ್ಲ. ನಾನು ಹಂಗೆ, ನಾನು ಹಿಂಗೆ, ನಾನು ಸಹಜ, ನಾನು ದೊಡ್ಡ ಮನುಷ್ಯ, ನಾನು ಹಂಗೆ ಬರೀ ಇಂಥವೇನಿಯ ಹೇಳೋದು. ಬೇವರ್ಸಿ ನನ್ನ ಮಗನೇ, ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟ ನೀನು ಏನು ಮಾಡ್ತಿದ್ದೀಗ ಅಂತ ಹೇಳ್ಬಿಟ್ಟು. ಕಂತ್ರಿ ನನ್ನ ಮಗನೇ, 4 ಪೈಸದ ಕೆಲಸ ಮಾಡೋಕ್ಕಿಲ್ಲ ನನಗೇನಿಯ ಲೆಟ್ರ್ ಬರ್ಕೊಂಡು ಕುಂತ್ಕೊಬಿಟ್ಟ ನೀನು. ಯವ್ವ ನಾನ್ ಸತ್ತೆ ಎಣ್ಣೆ ಆಸೆಗೆ. ಅಯ್ಯೋ ಶಿವನೇ, ಲೆಟ್ರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಬಿಟ್ಟು ಇವ ಮುಂತಾಗ ತಗ್ಲಾಕಂಡು ನಾನು ಸತ್ನೋ. ಯವ್ವ ಕಾಪಾಡ್ರೋ, ಯವ್ವ ಯಾರನ್ನ ಕಾಪಾಡ್ರೋ, ಗಂಡಸ್ರಿದ್ರೆ ಕಾಪಾಡ್ರೋ. ಅಯ್ಯೋ ಅತ್ತೆ, ನಿಮ್ಗೇನಾಯ್ತತ್ತೆ? ಇವ್ನ್ಗೆ ಯಾಕತ್ತೆ ಹಿಂಗೆ ಹೊಡಿತಾ ಇದ್ದೀರಾ ನೀವು? ಯಾಕತ್ತೆ ಹಿಂಗೆ ಜಾಸ್ತಿ ಸದ್ಬಿಟ್ಟು ಹೊಡಿತಾ ಇದ್ದೀರಾ? ಏನತ್ತೆ ಆಯ್ತು? ಲೇ ಸೊಸೆ, ಈ ಕಂತ್ರಿ ಗಂತು ಬಾಯಿಗೆ ಗೊತ್ತಿಲ್ಲ ಬಯ್ಯನಿ ಅಂತಂದ್ರೆ ಈ ಬೇವರ್ಸಿ ಅಲ್ಕ ನನ್ನ ಮಗ. ಹಲ್ಕಟ್ ನನ್ನ ಮಗ ನನಗೇನಿಯ ಕಿಸ್ ಕೊಡು ಅಂತ ಹೇಳ್ಬಿಟ್ಟು ಲೆಟ್ರು ಬರ್ದವನೇ ಕಡಮ್ಮಿ ಲೆಟ್ರಾ. ನೀ ಹಂಗಿದ್ರು ನಿಮ್ಮ ಮಾವ ಊರಾಗಿಲ್ಲ, ಕ್ಯಾಚ್ ಹಾಕೊಂಬಿಟ್ಟು ಹೆಂಗೋನುವೆ ಹಂಗೇನು ಬಗ್ತಾಳೇನೋ ನೋಡ್ಬಿಡನಿ ಅಂತ ಹೇಳ್ಬಿಟ್ಟು ಲೋಪರ್ದವರಿದ್ರು ನನ್ನ ಮಗ ನನಗೆ ಲೆಟ್ರು ಬರ್ಬಿಟ್ಟು ಕಿಸ್ ಕೊಡು ಅಂತ ಕೇಳ್ತಾನಲ್ಲ. ಈ ಅಲ್ಕ ಬೇವರ್ಸಿನಿ ಎಂತೋನಿರ್ಬೇಡ. ಅಯ್ಯೋ ಅಡ್ನಾಡಿ. ಯವ್ವ ನಾನ್ ಸತ್ತೆ. ಯವ್ವ ನಾನು ಲೆಟ್ರು ಬರ್ದಿಲ್ಲ ಅಂತ ಕೇಳಿದ್ರು ನಾಯಿಗೆ ಹೊಡ್ದಂಗೆ ಹೊಡಿತಾವ್ರಲ್ಲೋ ಯಪ್ಪ. ಈ ಹೆಂಗುಸ್ರು ಸವಾಸ ನಿನಿಯ ಬೇಡ. ಈ ಹೆಂಗುಸ್ರಿಂದ ದೋಷ ಐತಿ ಅಂತ ಎಲ್ಲೋ ಬರ್ದಿತ್ತು ಅನ್ನಿಸ್ತದೆ ನನಗೆ. ಈ ಹೆಂಗುಸ್ರಿಂದ ನಂಗೆ ನೆಮ್ಮದಿಲ್ಲ, ನಮ್ಮ ಅತ್ತೆಯಿಂದ ನೆಮ್ಮದಿಲ್ಲ, ನನ್ನ ಹೆಂಡತಿಯಿಂದ ನೆಮ್ಮದಿಲ್ಲ, ನನ್ನ ಮಗಳಿಂದ ನೆಮ್ಮದಿಲ್ಲ, ಪುದ್ಧಿಯಿಂದ ನೆಮ್ಮದಿಲ್ಲ, ಇವಾಗ ನಿಮ್ಮಿಂದನೂ ನೆಮ್ಮದಿಲ್ಲ ನನಗೆ. ನಾನು ಲೆಟ್ರು ಬರ್ದಿಲ್ಲ ಅಂತ ಎಷ್ಟು ಹೇಳಿದ್ರು ನನ್ನ ಮೇಲೆ ನಿನಿಯ ಕೂಗಾಡಿ ನಾಯಿಗೆ ಹೊಡ್ದಂಗೆ ಹೊಡಿತಿದ್ರಲ್ಲ. ನಾನು ಏನು ಮಾಡಿವ್ನಿ ಅಂತ ಹೊಡಿತಿದ್ದೀರಾ? ಆ ಲೆಟ್ರಾಗ ಏನೈತಿ ಅಂತ ನಿನಿಯ ನಂಗೆ ವಿಷಯ ನಿನಿಯ ಗೊತ್ತೇ ಇಲ್ಲ. ಇವಾಗ ಕೈ
ಹಿಡ್ಕೊಂಡು ಸುಮ್ಮನೆ ತದ್ಕಿ ಹಂಗೆ ಹೊಡಿತಾ ಐತೆ. ಆ ಲೆಟ್ರ್ ಅವ್ನು ಯಾರೋ ಕೊಟ್ಟ, ತಗೊಬಿಟ್ಟು ಬಂದು ಕೊಟ್ಟೆ. ಅಷ್ಟಕ್ಕೆ ನಾಯಿಗೆ ಏಟು ಕೊಟ್ಟಂಗೆ ಕೊಡ್ತಿದ್ದೀರಲ್ಲ, ನಿಮ್ಮ ಕಣ್ಣಿಗೆ ನಾನು ಹೆಂಗೆ ಕಾಣ್ತೀವ್ನಿ? ನೀವೇನು ಐಶ್ವರ್ಯ ರೈಗಳ ನಿಮಗೆ ತಗೊಬಿಟ್ಟು ಬಂದು ಲೆಟ್ರುಗಳ ಕೊಡೋಕ್ಕೆ? ಹಾಂ, ನಿಮ್ಮ ಬೆಳಿಗ್ಗೆ ನಿಮ್ಮ ಮಕ್ಕಳು ನೋಡಿದ್ರೆ 3 ದಿನ ಊಟ ಸೇರಕ್ಕಿಲ್ಲ ಅಂಥದ್ರಾಗೆ ನಾನು ತಂದ್ಬಿಟ್ಟು ನಿಮ್ಗೆ ಲೆಟ್ರ್ ಕೊಟ್ಟೆನಾ? ಅಯ್ಯೋ 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 ಅಯ್ಯೋ, ನನ್ನೇನಿಯ ನೋಡಿದ್ರೆ 3 ದಿನ ಊಟ ಸೇರಕ್ಕಿಲ್ಲ ಅಂತ ಹೇಳ್ತೀಗೇನ್ಲ? ಬೇಕೂಪ ಏನ್ಲ? ನಾವು ಅಷ್ಟು ಕೆಡ್ದಾಗಿದೀವೇನ್ಲ? ಆಗ್ ಸೊಸೆ ನನ್ನ ಮಗುಂಗೆ. ಅಯ್ಯೋ ನಾನು ಸತ್ತೆ. ಯವ್ವ ಹೊಡಿಬೇಡಿ. ಅಯ್ಯಪ್ಪ ಬಾಯಿ ತಪ್ಪಿಟ್ಟು ಬಂದ್ಬಿಡ್ತು. ಅಯ್ಯೋ ಹೊಡಿಬೇಡಿ ಅಯ್ಯವ್ವ. ಅತ್ತೆ, ಈ ನನ್ನ ಮಗನ್ ಸುಮ್ಮನೆ ಬಿಡಬಾರ್ದು. ಪಂಚಾಯ್ತಿ ಕಲಾಕ್ಸ್ಬಿಟ್ಟು ಪಂಚಾಯ್ತಿನಾಗ ಮುರುವಾದಿ ಕಳಿಬೇಕು. ಈ ಬೇಕುಪ್ ನನ್ನ ಮಗಂದು ಹಿಂಗೆ ಏನಿಯ ಬಿಟ್ರಾಗಕ್ಕಿಲ್ಲ ಕಣತ್ತೆ. ಪಂಚಾಯ್ತಿನಾಗ ಮುರುವಾದಿ ಕಳೆದ್ರೇನಿಯ ಈ ನನ್ನ ಮಗಂಗೆ ಬುದ್ಧಿ ಬರೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ದರಿದ್ರು ನನ್ನ ಮಗ, ಇನ್ನೂ ಯೋಸೋನ ಜನಕ್ಕೆ ಲೆಟ್ರ್ ಕೊಟ್ಬಿಡ್ತಾನೆ ಏನೋ. ಪೊದ್ದಕ್ಕ ಅಷ್ಟು ಒಳ್ಳೆಯವ್ರ ಮನೆಗೆ ಎಂಥ ಇವ್ನು ಸಿಕ್ಬಿಟ್ಟ ನೋಡ್ದ. ಕಳ್ಳ ನನ್ನ ಮಗ. ಏನ್ಲಾ ತಲೆನಾಗ ನಾಲ್ಕು ಕೂದಲಿಲ್ಲ, ಒಂದು ಕೂದಲು ಇಲ್ಲ. ಏನು ಆಟ ಆಡ್ತೀಗ ನೀನು? ನಮ್ಮ ಅತ್ತೆಗೆ ಲವ್ ಲೆಟ್ರ್ ಬರೆಯೋಷ್ಟು ದೊಡ್ಡ ನಾವು ಬಿಟ್ಟಿಲ್ಲ ನೀನು. ನಿನ್ನ ಮಕ್ಕ ನೋಡ್ಕೊಂಡಿದ್ಯಲ್ಲ, ನಮ್ಮ ಅತ್ತೆ ನಿಂಗೆ ತಾಯಿ ಸಮಾನ ಕಣ್ಲ. ಅಂತಾದ್ರಾಗ ನಮ್ಮ ಅತ್ತೆಗೆ ನೀನು ಲವ್ ಲೆಟ್ರ್ ಬರೆದ್ಬಿಟ್ಟು ಹಿಂಗೆ ಕರೆದಿದ್ಯಾ ಅಂದರೆ ಇನ್ನು ಊರಾಗಿರೋ ಹೆಣ್ಮಕ್ಳಿಗೆಲ್ಲಂದ್ರೆ ಇನ್ನು ಯೋಸ್ ಲೆಟ್ರ್ ಬರೆದ್ಬಿಟ್ಟು ಕರೆದಿರ್ಬೇಡ ಹೇಳು. ಇನ್ನು ಅಂತ ನನ್ನ ಮಗ ಇರ್ಬೇಡ. ಪಂಚಾಯ್ತಿ ಕರಾಕಿ ನಿನ್ನ ಊರಿಂದ ಆಚೆ ಕಡೆಗೆ ಹಾಕ್ಲಿಲ್ಲ ಅಂತಂದರೆ ಕೇಳಲ್ಲ ನಿನ್ನ. ಲೋ ಅಪ್ಪ ನನ್ನ ಮಗನೇ, ಲೆಟ್ರು ಬೇಕಿ ನನ್ನ ಮಗಂಗೆ. ಬಾ ನೀನು ಎಂಡ್ರ ಹತ್ರ ಹೇಳ್ತೀನಿ ಬಾ. ಯವ್ವ ಮಹಾತಾಯಿ, ಅಡ್ಬಿದ್ದೆ ಕಣವ್ವ, ಅಡ್ಬಿದ್ದೆ. ನಮ್ಮ ತಾಯಿ ಅಣ್ಣೆ ನನ್ನ ಹೆಂಡತಿ ಅಣ್ಣೆ ಮುಗಿದ ಮೇಲೆ ಅಣ್ಣೆ ಕೇಳ್ತಾ ಇದ್ದೀನಿ. ನಾನಂತೂ ಲೆಟ್ರ ಬರ್ದಿಲ್ಲ. ಅವನು ಯಾರೋ ಬಸ್ ಸ್ಟ್ಯಾಂಡಾಗಿ ನಿಂತಿದ್ದ, ಕರೆದ್ಬಿಟ್ಟು ಒಂದು ಕ್ವಾಟ್ರ್ ಎಣ್ಣೆ ಕೊಡಿಸ್ತೀನಿ, ಈ ಲೆಟ್ರ್ ತಗೊಂಡೋಗ್ಬಿಟ್ಟು ಜಯಮ್ಮನ ಕೈ ಕೊಡು, ಇಲ್ಲೇ ನಿಂತ್ಕೊಂಡಿರ್ತೀನಿ ಬಾ ಆಮೇಕಿಂದ ಅಂತ ಹೇಳ್ದ. ನಾನು ಅಯ್ಯೋ ಬಿಡು, ಆಯಿತು ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಟ್ಟು ಬಂದೆ ಕಣಕೋ. ನಿನ್ನ ಮಕ್ಕನ ಸಮಾನ ಕಣಕೋ ಜಯಮ್ಮಕ್ಕ, ನಿನ್ನ ಮಕ್ಕನ ಸಮಾನ. ನಮ್ಮ ಅಕ್ಕ ಮಹಾದೇವಿ ಸಮಾನ ನೀನಂತೂ ನಮ್ಮ ತಾಯನ್ನೇ ಕೇಳ್ತಿದ್ದೀನಿ. ನಾನು ಬರ್ದಿರೋದಲ್ಲ ಲೆಟರ್ ಕಣಕ್ಕ. ಯಾವಾಗ ಬಿಟ್ಬಿಡಕ್ಕ, ನಾನು ಹ್ಯಾಂಡ್ ರೈಟಿಂಗ್ ಇದಲ್ಲ ಕಣಕ್ಕ. ಅದೇನು ಬರ್ದವನು ನನಗಂತೂ ಗೊತ್ತಿಲ್ಲ ಕಣಕ್ಕ. ನೀನು ಕಾಲು ಬೀಳ್ತೀನಿ, ಬಿಟ್ಬಿಟ್ಟು ಕಣಕ್ಕ. ಮತ್ತೆ ಇವ್ನು ಹೇಳೋದು ನೋಡಿದ್ರೆ ಇವನೇನೋ ಬರ್ತವನೆ ಅಂತ ಅನ್ನಿಸ್ತಿಲ್ಲ. ಇವನು ಯಾಕೆ ಬರೀತಾನೆ? ಇವನ್ಗಂತ ಇದೂ ಇಲ್ಲ. ಯಾರು ಬರ್ದವ್ರೆ ಅಂತ ಗೊತ್ತಾಗಬೇಕು. ಯಾರು ಬರ್ದವ್ರೆ ಅಂತ ತೋರಿಸ್ಬಾರ್ಲಾ? ಆ ಅಂಗಡಿತಾಗ ನಿಂತವನೇ, ಗಡ್ಡ ಬಿಟ್ಕೊಂಡು ಇಷ್ಟುದ್ದ ಗಡ್ಡ ಬಿಟ್ಕೊಂಡು ನಿಂತವನೇ. ನೀವು ನಾಯಿ ಹೊಡೆದಂಗೆ ಹೊಡೆದ್ರಿ, ನನ್ನ ನಡಿಯೋಕ್ಕೂ ಆಯ್ತಿಲ್ಲ. ಇನ್ನೊಂದು ಕಿತ್ತ ಸಿಗ್ದಾಗ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ನಾನು ಬಿಟ್ಬಿಟ್ರಿ. ನಾನು ನೋಡಿದ್ರಿ ಅಂತ ಮಾತ್ರ ನನ್ನ ಹೆಂಡ್ತಿಗೆ ಮಾತ್ರ ಹೇಳ್ಬೇಡಿ. ಮತ್ತೆ ಬುಡಿ ಇವನಲ್ಲ ಅಂತ ಅನ್ನಿಸ್ತದೆ ನಂಗೆ ಯಾಕೋ. ಬುಡಿ ಇವ್ನು ಹೋಗಿ ಮನಗೋಗ್ಲಿ. ಒಂದಿನ ಸಿಗಾಕತ್ತನಲ್ಲ ಅವತ್ತೈತಿ ಇವನಿಗೆ. ಬಿಟ್ಬಿಡಿ. ಹೊಡೆಯೋಕ್ಕಿಂತ ಮುಂಚೆ ನೀವು ಜ್ಞಾನೋದಯ ಆಗೋದು ಬಿಟ್ಬಿಟ್ಟು ಹೊಡೆದ್ಮೇಲೆ ಜ್ಞಾನೋದಯ ಆಯ್ತಾಯ್ತೇನೋ.